ಹಾಯ್ ಫ್ರೆಂಡ್ಸ್, ಇದು ಶನಿವಾರ ಬೆಳಗ್ಗೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೇಮ್ ಬಟರ್ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಬಟರ್ ಫ್ರೂಟ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಕ್ಕರೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು. ಹಾಲು ಸ್ವಲ್ಪ ಹಾಕ್ಕೊಂಡ್ರೆ ನಿಮಗೆ ಗಟ್ಟಿಗೆ ಬರುತ್ತೆ, ಜಾಸ್ತಿ ಹಾಕ್ಕೊಂಡ್ರೆ ತೆಳ್ಳಗೆ ಬರುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಗಟ್ಟಿಯಾಗಿದೆ. ಅದು ಹಣ್ಣಾಗಿರೋದ್ರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಬೆಳಗ್ಗೆ ನಾಷ್ಟಕ್ಕೆ ಬಂದು ದೋಸೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಆಮೇಲೆ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಮಶ್ರೂಮ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಮಶ್ರೂಮ್ ತರಿಸಿದ್ರು ನಮ್ಮ ಮನೆಯವರು. ಸೊ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಖಾರದ್ದು ಕಲರ್ದು ಎರಡೂ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು ಒಂದು ಸ್ವಲ್ಪ, ಜೀರಿಗೆ. ಆಮೇಲೆ ಎಳ್ಳು ಹಾಕ್ಕೊಂಡಿಲ್ಲ ನಾನು, ಎಳ್ಳು ಕರಿಬೇವು ಎರಡು ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಕಾರ್ನ್ಫ್ಲವರು, ಮೈದಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ ಬದಲು ಮೊಸರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಲಾಸ್ಟ್ ಟೈಮ್ ಆಫೀಸಲ್ಲಿ ತರಿಸ್ಕೊಂಡು ತಿಂದಿದ್ನಲ್ಲ, ಸೊ ಹಾಗಾಗಿ ನನಗದು ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೆ ನಮ್ಮ ಮನೆಯವ್ರಿಗೂ ಈ ಸತಿ ಮಾಡಿಕೊಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ. ಮಶ್ರೂಮಲ್ಲಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಮಶ್ರೂಮೇ ಸ್ವಲ್ಪ ಉಪ್ಪು ಥರ ಇರುತ್ತೆ. ಸೊ ಕಬಾಬ್ ಮಾಡ್ಕೊಳ್ಳೋ ಹಂಗಿದ್ರೆ ಸೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಮ್ಯಾರಿನೇಟ್ ಏನು ಮಾಡೋಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. ಬಿಟ್ಟರೆ ನೀರು ಬಿಟ್ಕೊಂಡು ಬಿಡುತ್ತೆ, ಯಾಕಂದರೆ ಮೊಸರು ಹಾಕಿದ್ದೀವಲ್ವ. ಸೊ ಹಾಗಾಗಿ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನಾನು ಹಾಗೆ ಎಣ್ಣೆಯಲ್ಲಿ ಹಾಕ್ಕೊಂಡೆ. ಎಣ್ಣೆಯಲ್ಲಿ ಹಾಕ್ಕೊಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಬೇಕು, ಯಾಕಂದರೆ ಮೊಸರು ಹಾಕಿರೋದ್ರಿಂದ ಅದು ಎಗರುತ್ತೆ. ಸೊ ಫೈನಲಿ ಈ ಥರ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಆಫೀಸಲ್ಲಿ ತಿಂದಿದ್ನಲ್ಲ, ಸೇಮ್ ಅದೇ ಥರ ಇತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಮಾಡ್ತಾನೆ ತಿನ್ಕೊಂಡ್ಬಿಟ್ವಿ ನಾವಂತೂ. ಸೊ ಇದು ಲಾಸ್ಟಲ್ಲಿ ವೀಡಿಯೋಗೆ ಅಂತ ಒಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ಇನ್ಫ್ಯಾಕ್ಟ್ ಬೇರೆ ಅಂಗಡಿಗಳಲ್ಲಿ ಸಿಗೋ ಕಬಾಬ್ ಪೌಡರ್ ಅದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹಸಿಟ್ಟು ಮಿಕ್ಕಿತ್ತು ಅಂತ ಅದಕ್ಕೇ ಒಂದು ಸ್ವಲ್ಪ ಆಲೂಗಡ್ಡೆನ ತೆಳ್ಳಗೆ ಕಟ್ ಮಾಡಿಕೊಂಡು ಸ್ಲೈಸ್ ಥರ ಆಮೇಲೆ ಅದನ್ನು ಬಿಟ್ಕೊಂಡೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಆಲೂಗಡ್ಡೆದು ತುಂಬ ಚೆನ್ನಾಗಿತ್ತು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ನೆನ್ನೆ ದೇವಸ್ಥಾನನೆಲ್ಲ ಕ್ಲೀನ್ ಮಾಡಿಟ್ಟಿದ್ನೆಲ್ಲ, ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕಲಶಕ್ಕೆ ಎಲೆ ಎಲ್ಲ ತಂದು ಇವತ್ತು ಪೂಜೆ ಮಾಡಿಕೊಂಡೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ. ಸೊ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡಿಲ್ಲ ಯಾವತ್ತೂ. ಸೊ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ, ನೆಕ್ಸ್ಟ್ ಫಸ್ಟಿಂದ ಮಾಡೋಣ. ಈಗ ಬನ್ನಿ ಅಡುಗೆ ಏನು ಮಾಡೋದು ನೋಡೋಣ. ಸಂಜೆ ಸೊ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಅಡುಗೆ ಮಾಡೋಣ ಅಂತಿದ್ದೀನಿ. ಸೊ ಬೆಳಗ್ಗೆಯಿಂದ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಹುಳಿಕಾಳೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಫ್ರೆಂಡ್ಸ್. ಅದೇ 1 hour ತೊಗೊಂತು. ಬೆಳಗ್ಗೆ ನಾಷ್ಟಕ್ಕೆ ಒಂದು ದೋಸೆ ಚಟ್ನಿ ಮಾಡ್ಕೊಂಡಿದ್ದೆ. ಆಮೇಲೆ ಮಧ್ಯಾಹ್ನಕ್ಕೆ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ನೋಡಿರ್ತೀರ ಮಶ್ರೂಮ್ ತಂದಿದ್ವಿ, ಮಶ್ರೂಮ್ ಕಬಾಬು, ಆವಕಾಡೋ ಜ್ಯೂಸ್ ಮಾಡಿದ್ದೆ. ಆಮೇಲೆ ಹಣ್ಣಿತ್ತು, ಅದೆಲ್ಲ ತಿನ್ಕೊಂಡೆ ಹಿಂಗೆ ಕಾಲ ಹೊಟ್ಟೋಯ್ತು. ಸೊ ನಮ್ಮ ಮನೆಯವರು ಇದ್ರಲ್ಲ ಮನೇಲಿ, ಹಾಗಾಗಿ ಇವತ್ತು ಜಾಸ್ತಿ ಏನೋ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಈಗ ಹುಳಿಕಾಳು ಹುಳಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಮ್ಮ ಕಡೆ ಅಂದರೆ ಕನಕಪುರದ ಕಡೆ ಹುಳಿ ಹೇಗೆ ಮಾಡ್ತಾರೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ಅಡುಗೆ ಬಂದು ನಾನು ಮಾಡ್ತಿಲ್ಲ, ಹುಳಿಕಾಳು ನಮ್ಮ ಮನೆಯವರೇ ಮಾಡ್ತಿರೋದು. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ಫ್ರೆಂಡ್ಸ್, ನನಗೆ ಹುಳಿಕಾಳೆಲ್ಲ ಫ್ರೈ ಮಾಡಿ ಇಡು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು. ಅವರು ಹೋಗ್ಬಿಟ್ಟು ಬಂದು ಮ್ಯಾಕ್ಸಿಗೆ ಊಟ ಅಂದರೆ ಬಿಸ್ಕೆಟ್ ಹಾಕ್ತಾಯಿದ್ದಾರೆ. ಅವನಿಗೆ ಅನ್ನ ಹಾಕೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ, ಬಟ್ ಅವ್ನು ತಿಂತಾ ಇಲ್ಲ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಬಿಸ್ಕೆಟೇ ಹಾಕ್ತಾಯಿದ್ದೀನಿ. ಸೊ ನಮ್ಮ ಮನೆಯವರು ಬರ್ತಾ ಹಾಗೆ ನನಗೋಸ್ಕರ ಪಾನಿಪುರಿ ತಂದಿದ್ರು ಫ್ರೆಂಡ್ಸ್. ಇದು ಪಾನಿಪುರಿ ಎಲ್ಲ ಗೋಲ್ಗಪ್ಪ ನಂಗೆ ತುಂಬ ಇಷ್ಟ. ಅದ್ರ ಜೊತೆ ಬೋಂಡನೂ ತಂದಿದ್ರು. ಆಮೇಲೆ ಸೊಪ್ಪು ತಂದಿದ್ರು ಫ್ರೆಂಡ್ಸ್. ಹುಳಿಕಾಳೆಲ್ಲ ಫ್ರೈ ಮಾಡಿಟ್ಟಿದ್ದೀನಿ, ಈಗ ಸೊಪ್ಪು ಸಾರು ಮಾಡು ಅಂತಂದರು. ಸೊ ಸರಿ, ಇನ್ನೇನು ಮಾಡೋದು ಅಂತ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡಿಸಿ ನೆನೆಸಿಟ್ಟಿದ್ದೀನಿ. ಅದು ಕಲ್ಲು ಮಣ್ಣೆಲ್ಲ ಬಿಡಬೇಕು ಅಂತ. ಅಷ್ಟರಲ್ಲಿ ನಾನು ಗೋಲ್ಗಪ್ಪ ತಿನ್ಕೊಳ್ಳೋಣ ಅಂತ ಹಾಗೆ ಅಡುಗೆ ಕೂಡ ಮಾಡಿಕೊಂಡೆ. ಫೈನಲಿ ಸೊಪ್ಪು ಸಾರು ಮಾಡಿಕೊಂಡೆ. ಆಮೇಲೆ ಗೋರಿಕಾಯಿ ಪಲ್ಯ ಇತ್ತಲ್ಲ ಫ್ರೆಂಡ್ಸ್, ಗೋರಿಕಾಯಿ ಇತ್ತು, ಅದಕ್ಕೂ ಪಲ್ಯ ಮಾಡಿಕೊಂಡೆ. ಆಮೇಲೆ ಸೈಡಲ್ಲಿ ಉಪ್ಪಿನಕಾಯಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಾಂಬಿನೇಷನ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಾನು ನಾನ್ ವೆಜ್ ಅಂದರೆ ನಾನ್ ವೆಜ್ ನನಗೆ ಅಷ್ಟು ಮಾಡೋದಕ್ಕೆ ಬರೋದಿಲ್ಲ. ವೆಜ್ ಅಂತೂ ನಾನು ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ನಾನು ಮಾಡೋ ವೆಜ್ಜಲ್ಲಿ ಸ್ವಲ್ಪ ಕೆಲವೊಂದು ಅಡುಗೆಗಳು ಇಷ್ಟ. ಸೊ ಊಟ ಕೂಡ ಮುಗಿಸ್ಕೊಂಡು ನಮ್ಮ ಮನೆಯವ್ರು ಹಾಗಲಕಾಯಿ ಗೊಜ್ಜು ಮಾಡಿ ಇಟ್ಬಿಡು, ನಾಳೆ ಬೆಳಗ್ಗೆ ನಾಷ್ಟಕ್ಕೆ ಆಗುತ್ತೆ ಅಂತಂದರು. ಸೊ ತಂದಿದ್ದು 3 ಹಾಗಲಕಾಯಿ, 3 ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಸೊ ನಮ್ಮ ಮನೆಯವ್ರಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಎಷ್ಟು ಹಾಕ್ಕೊಂಡಿದ್ದೆ ನಾನು, ಅದು ಎಲ್ಲ ಚೆನ್ನಾಗಿ ಸಣ್ಣಗೆ ಹಾಕಬೇಕು. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅದನ್ನು ಫ್ರೈ ಮಾಡ್ತಾ ಇಲ್ಲಿ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಬೇಡ. ಹಾಗೆ ಹುಣಸೆಹಣ್ಣು ಕೂಡ ನೆನೆ ಹಾಕ್ಕೊಂಡಿದ್ದೆ. ಸೊ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ. ಅದ್ರ ಜೊತೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಈರುಳ್ಳಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಳ್ಬೇಕು.
ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಳ್ಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಫ್ರೈ ಮಾಡ್ಕೊಂಡಿದ್ನಲ್ವ ಹಾಗಲಕಾಯಿ, ಅದು ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅರ್ಶಿಣದ ಪುಡಿ ಹಾಕ್ಕೊಳ್ತೀನಿ. ಅರ್ಶಿಣದ ಪುಡಿ ಹಾಗೆ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರು ನಿಮಗೆ ಸಾಂಬಾರು ಪುಡಿಯಲ್ಲಿ ಖಾರ ಕಮ್ಮಿ ಇದ್ದರೆ ಚಿಲ್ಲಿ ಪೌಡ್ರು ಹಾಕ್ಕೊಳ್ಬೋದು. ಆಮೇಲೆ ಹುಣಸೆಹಣ್ಣು ರಸ ಮತ್ತು ಇದು ಬೆಲ್ಲ ಇರುತ್ತಲ್ಲ, ಬೆಲ್ಲನ ಕರಗಿಸ್ಕೊಂಡು ಅದು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಇದು ಕೊತ್ತಂಬರಿ ಏನು ಬೇಡ, ನೀವು ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಅಡುಗೆ ಊಟಕ್ಕೆ ಬಂದುಬಿಟ್ಟು ಸೊಪ್ಪು ಸಾರು, ಅನ್ನ, ಗೋರಿಕಾಯಿ ಪಲ್ಯ ಇದಿಷ್ಟು ಮಾಡಿಕೊಂಡೆ. ಆಮೇಲೆ ಹಾಗಲಕಾಯಿ ಗೊಜ್ಜು ಕೂಡ ಈಗಲೇ ಮಾಡಿಟ್ಟಿದ್ದೀನಿ ನಾಳೆ ಬೆಳಗ್ಗೆಗೆ. ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ ಗೊಜ್ಜು. ಮಾಡೋದು ಕೂಡ ತುಂಬ ಸಿಂಪಲ್ಲು. ಈಗ ಟೈಮ್ ಬಂದು 11:30 ಆಯಿತು. ಆಲ್ರೆಡಿ ನಮ್ಮ ಮನೆಯವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ ಹೋಗಿ. ಬನ್ನಿ ಈಗ ಹೋಗಿ ಮಲ್ಕೊಳ್ಳೋಣ. ಟೈಮ್ ಬಂದು 11:30 ಆಗಿದೆ. ಇಷ್ಟೊತ್ತಾಯಿತು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ. ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.